ನಮಸ್ಕಾರ. ಆತ್ಮೀಯ ವುಮನ್ ಮಿಲಿಟರಿ ಪೊಲೀಸ್ ಭಾಳ ಜನ ಮಹಿಳಾ ಅಭ್ಯರ್ಥಿಗಳು ಸರ್ ಬರೀ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಮಾಹಿತಿ ನೀಡ್ತಾ ಇದ್ದೀರಿ, ಮಹಿಳಾ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂಥೇಳಿ ಮೆಸೇಜ್ಗಳನ್ನು ಮಾಡ್ತಾಯಿದ್ದೀರಿ, ಫೋನ್ ಮುಖಾಂತರ ಕೇಳ್ತಾ ಇದ್ದೀರಿ. ಅದರ ಸಲುವಾಗಿ ಈಗ ನಾನು ವುಮನ್ ಮಿಲಿಟರಿ ಪೊಲೀಸ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿ ವುಮನ್ ಮಿಲಿಟರಿ ಪೊಲೀಸ್ ಆಗಬೇಕಾದ್ರೆ ಏನೇನು ಅರ್ಹತೆಗಳು ಬೇಕು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಇಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಭಾರತದಾದ್ಯಂತ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆಯ ಸೇವೆಯನ್ನು ಮಾಡಬೇಕು ಅಂತ ಕಾತುರದಿಂದ ಕುಳಿತಿರುವ ಮಹಿಳಾ ಅಭ್ಯರ್ಥಿಗಳೇ, ಇದೀಗ ನಿಮಗೆ ಸುವರ್ಣ ಅವಕಾಶ ಒದಗಿ ಬಂದಿದೆ. ಏಕೆಂದರೆ 2 ವರ್ಷದ ಹಿಂದೆ ಅಪ್ಲಿಕೇಶನ್ ಹಾಕಿದ ಮಹಿಳೆಯರಿಗೆ ಆರ್ಮಿ ರ್ಯಾಲಿ ನಡೀಲೇ ಇಲ್ಲ. ಕಾರಣ ಕೋವಿಡ್-19 ಮಹಾಮಾರಿಯಿಂದ ನಮ್ಮ ಕನಸು ನನಸಾಗಲೇ ಇಲ್ಲ. ಆದರೀಗ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಅಗ್ನಿಪಥ ಯೋಜನೆಯಡಿ ಆರ್ಮಿ ರ್ಯಾಲಿಯನ್ನು ನಡೆಸಲು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಆರ್ಮಿ ರ್ಯಾಲಿ ನಡೆಯುವ ದಿನಾಂಕ 1 ನವಂಬರ್ 2022ರಿಂದ 3 ನವಂಬರ್ 2022ರವರೆಗೆ ಎಂದು ತಿಳಿಸಿದ್ದಾರೆ. ಹಾಗಾದರೆ ನಾವೀಗ ಆರ್ಮಿ ರ್ಯಾಲಿಗೆ ತಯಾರಾಗಲು ನಮ್ಮ ಅರ್ಹತೆಗಳೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮಹಿಳಾ ಅಭ್ಯರ್ಥಿಯು 17 ವರ್ಷ 6 ತಿಂಗಳಿನಿಂದ 23 ವರ್ಷ ಒಳಗಡೆ ಇರತಕ್ಕಂಥ ವಯಸ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇಂಡಿಯನ್ ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಯು SSLCಯಲ್ಲಿ ಪ್ರತಿ ವಿಷಯಕ್ಕೆ 33 ಅಂಕ ಪಡೆದು ಅಗ್ರಿಗೇಟ್ 45% ಅಂಕ ಪಡೆದು ಉತ್ತೀರ್ಣ ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳು ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಂಪಾರ್ಟೆಂಟ್ ನಿಮಗೇನು ಗೊತ್ತಿರಬೇಕಪ್ಪ ಅಂದ್ರೆ, ಮಹಿಳಾ ಅಭ್ಯರ್ಥಿಯ ಎತ್ತರ ಎಷ್ಟಿರಬೇಕಪ್ಪ ಅಂದ್ರೆ 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅಂಥ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ತೂಕ, ವೇಟ್ ನಿಮ್ದು ಎಷ್ಟು ತೂಕ ಇರಬೇಕಪ್ಪ ಅಂದ್ರೆ 45 kgಕ್ಕಿಂತ ಹೆಚ್ಚಿಗೆ ತೂಕವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಎತ್ತರಕ್ಕೆ ತಕ್ಕ ಹಾಗೆ ತೂಕವನ್ನು ಹೊಂದಿರಬೇಕು. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಮೊದಲಿಗೆ ಓಟ 1600 ಮೀಟರ್ ಓಟ ಅಥವಾ 1.6 ಕಿಲೋಮೀಟರ್ ಓಟವನ್ನು 7 ನಿಮಿಷ 30 ಸೆಕೆಂಡಿನಲ್ಲಿ ಓಡಿ ಪೂರೈಸಿದರೆ ಅಂಥವರಿಗೆ ಫಸ್ಟ್ ಗ್ರೂಪ್ ಅಂತ ಮಾಡುತ್ತಾರೆ. ಅದೇ ರೀತಿಯಾಗಿ 7 ನಿಮಿಷ 31 ಸೆಕೆಂಡದಿಂದ 8 ನಿಮಿಷ ಒಳಗಡೆ ಓಡಿದರೆ ಅಂಥ ಅಭ್ಯರ್ಥಿಗಳನ್ನು ಸೆಕೆಂಡ್ ಗ್ರೂಪ್ ತಿಳಿಸಿಂದ ಪರಿಗಣಿಸುತ್ತಾರೆ. ಇದು ರನ್ನಿಂಗ್. ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಅಂದರೆ ಉದ್ದ ಜಿಗಿತ ಅಂತೀವಿ. ಈ ಉದ್ದ ಜಿಗಿತವನ್ನು ಎಷ್ಟು ಜಿಗಿಬೇಕಂದ್ರೆ 10 ಫೂಟ್ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು. ನೆಕ್ಸ್ಟ್ ಕೊನೆಯದಾಗಿ ಏನಪ್ಪ ಅಂದ್ರೆ ಹೈ ಜಂಪ್ ಅಂದರೆ ಎತ್ತರ ಜಿಗಿತ. ಎತ್ತರ ಜಿಗಿತವನ್ನು ಎಷ್ಟು ಜಿಗಬೇಕಪ್ಪ ಅಂದ್ರೆ 3 ಫೂಟ್ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು. ಈ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ವುಮನ್ ಮಿಲಿಟರಿ ಪೊಲೀಸ್ ಆಗಬೇಕಾದ್ರೆ ನಿಮ್ಮದು SSLC ಪರ್ಸೆಂಟೇಜ್ ಎಷ್ಟಿರಬೇಕು, ಆಮೇಲೆ ಹೈಟ್ ಎಷ್ಟಿರಬೇಕು, ವೇಟ್ ಎಷ್ಟಿರಬೇಕು, ಆಮೇಲೆ ರನ್ನಿಂಗ್ ಯಾವ ರೀತಿ ಇರ್ತದೆ, ಆಮೇಲೆ ಲಾಂಗ್ ಜಂಪ್ ಯಾವ ರೀತಿ ಇರ್ತದೆ, ಅದೇ ರೀತಿಯಾಗಿ ಹೈ ಜಂಪ್ ಯಾವ ರೀತಿ ಇರ್ತದೆ, ಪ್ರತಿಯೊಂದನ್ನು ನೀವು ತಿಳ್ಕೊಂಡಿರಬೇಕು. ಆಮೇಲೆ ಕೆಲವೊಂದು ವಿದ್ಯಾರ್ಥಿನಿಯರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ 3ರಲ್ಲಿ ಅವಕಾಶ ಇಲ್ವಾ ಅಂದರೆ 2 ಪಾಸ್ ಮಾಡೋದು, ಪೊಲೀಸ್ ಹೋಗಬೇಕಾದ್ರೆ 4ರಲ್ಲಿ 3 ಪಾಸ್ ಮಾಡಬೇಕಾಗಿರ್ತದೆ. ಆದರೆ ವುಮನ್ ಮಿಲಿಟರಿ ಪೊಲೀಸ್ ಆಗಲಿಕ್ಕೆ 3 ಕಡ್ಡಾಯವಾಗಿ ಪಾಸ್ ಮಾಡಬೇಕು. ರನ್ನಿಂಗು ಪಾಸ್ ಆಗಬೇಕು, ಲಾಂಗ್ ಜಂಪು ಪಾಸ್ ಆಗಬೇಕು, ಅದೇ ರೀತಿಯಾಗಿ ಹೈ ಜಂಪು ಪಾಸ್ ಆಗಬೇಕು. ಈ 3 ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನಿಮ್ಗೆ ವೈದ್ಯಕೀಯ ಪರೀಕ್ಷೆ, ಮೆಡಿಕಲ್ ಇರ್ತದೆ. ಮೆಡಿಕಲ್ ಆದ ನಂತರ ನೀವು ಮೆಡಿಕಲ್ ಫಿಟ್ ಆದ್ರಿ ಅಂದ್ರೆ ಲಾಸ್ಟಿಗೆ ಬರೋದು ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ಎಕ್ಸಾಮ್ ಇರ್ತದೆ. ಆತ್ಮೀಯ ಮಹಿಳಾ ಅಭ್ಯರ್ಥಿಗಳೇ, ಪ್ರತಿಯೊಂದು ವಿಷಯವನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂಡಿಯನ್ ಆರ್ಮಿ ಅಗ್ನಿವೀರ ಟೂರ್ ಆಫ್ ಡ್ಯೂಟಿ ಅಗ್ನಿಪಥ ಸ್ಕೀಮ್ ಪ್ರತಿಯೊಂದು ಮಾಹಿತಿ, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಅದೇ ರೀತಿಯಾಗಿ ಡಿಫೆನ್ಸ್ ಫೋರ್ಸ್ ಪೊಲೀಸ್ ಇರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಒಂದೊಂದು ಹೊಸ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಆದ್ದರಿಂದ ಆತ್ಮೀಯ ಭಾವಿ ಸೈನಿಕರೇ, ಅಗ್ನಿವೀರರೇ, ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ಪ್ರತಿಯೊಂದು ಮಾಹಿತಿ ನಿಮಗೆ ತಿಳಿತಾ ಇರ್ತೈತಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಟ್ರೇಡ್ಮನ್, ಜನರಲ್ ಡ್ಯೂಟಿ, ಕ್ಲರ್ಕ್, ಟೆಕ್ನಿಕಲ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ, PUC ಅಥವಾ ITI ಪಾಸ್ ಆದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್, SSC GD, ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಆರ್ಮಿ ರ್ಯಾಲಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ LC ಜೆರಾಕ್ಸ್ ಮತ್ತು ಊಟ ಮಾಡಲಿಕ್ಕೆ 1 ಪ್ಲೇಟು, 1 ಗ್ಲಾಸು ಹಾಗೂ ಹಾಸಿಗೆ ಹಾಗೂ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿವೆ.